ಹೇ ಹಾಯ್ ಎವ್ರಿವನ್. ಈಗ ನಾವು ಡಾರ್ಜಿಲಿಂಗ್ ಝೂಗೆ ಬಂದಿದ್ದೀವಿ. ಇದನ್ನು ಸ್ಪೆಷಲ್ಲಾಗಿ ರೆಡ್ ಪಾಂಡಾ ಝೂ ಅಂತಲೇ ಕರೀತಾರೆ, ಯಾಕಂದರೆ ಇನ್ನೆಲ್ಲೂ ನಿಮಗೆ ರೆಡ್ ಪಾಂಡಾ ಕಾಣಿಸಲ್ಲ. ಇಲ್ಲಿ ಬಿಟ್ಟರೆ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ನಿಮಗೆ ರೆಡ್ ಪಾಂಡಾ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಬ್ರೋ. ಇದು ಗೋಪುರದಲ್ಲಿ ರೆಡ್ ಪಾಂಡಾ ಎಲ್ಲ ಕಾಣಿಸುತ್ತಾ? ಇಲ್ಲೇ ಬತ್ತಾ? ನನ್ನ ಫ್ರೆಂಡ್ ಇಲ್ಲೇ ಬರುತ್ತೆ ಅಂತಿದ್ದಾನೆ. ಹಾಂ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಕ್ಯೂಟಾಗಿ ಒಂದೇನೋ ಒಂದು ವರ್ಡ್ ನೋಡಿ. ನಿಮಗೆ ರೆಡ್ ಪಾಂಡಾ ಕಾಣಿಸಿದ್ರೆ ಶುಭ ಶಕುನ ಅಂತ, ಯಾಕಂದರೆ ಅಷ್ಟು ಸುಲಭವಾಗಿ ಕಾಣಿಸಲ್ಲ. ಅದು ಅದೃಷ್ಟ ಇದ್ದವ್ರಿಗೆ ಮಾತ್ರ ಕಾಣಿಸುತ್ತೆ. ಬಂತು ಬರ್ತೀವಿ ನೋಡಿ. ಯಾಕಂದ್ರೆ ಇದನ್ನ ಹುಡ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ಅದೃಷ್ಟಕ್ಕೋಸ್ಕರ. 2025 ಚೆನ್ನಾಗಾಗ್ಲಿ. ರೆಡ್ ಪಾಂಡಾ ರೆಡ್ ನೀವು ಕೇಳ್ಬೋದು, ಇದು ಒಳ್ಳೆ ಪಾಂಡಾ ಥರ ಇಲ್ವಲ್ಲ ಅಂತ. ಅದು ಸ್ವಲ್ಪ ಅಳಿಲು ಮತ್ತೆ ರೆಡ್ ಪಾಂಡಾ ಮತ್ತೆ ಬೆಕ್ಕು ಎಲ್ಲ 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 ಮಿಕ್ಸ್. ಅದು ಹೋಗ್ತಿರೋ ನಡಿಗೆ ನೋಡಿ, ಹಾಗಾಗಿ ಅದನ್ನ ರೆಡ್ ಪಾಂಡಾ ಅಂತ ಕರೀತಾರೆ. ಒಳ್ಳೆ ಚಂದಾಗಿ ಕ್ಯೂಟಾಗಿ ಗಂಟಂಕಣ ಅಂತ ಹೋಗುತ್ತಲ್ಲ. ಎರಡೇ ರೆಡ್ ಪಾಂಡಾ ಜೀವಂತವಾಗಿರೋದು ಇಲ್ಲಿ. ಇದು ಆದರೆ ಝೂ ಒಳಗೆ ಎರಡಿದೆ. ಆದರೆ ಈ ಸಿಲ್ಗುರಿ ವೈಲ್ಡ್ ಸೆಂಚುರಿಲೆಲ್ಲ ನೀವು ನೋಡ್ಬೋದು. ಈ ಡಾರ್ಜಿಲಿಂಗ್ ಸುತ್ತಮುತ್ತ ಇರೋ ಕಾಡುಗಳಲ್ಲೆಲ್ಲ ರೆಡ್ ಪಾಂಡಾ ಕಾಣಿಸುತ್ತೆ. ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಆಕ್ಟಿವ್ ನೋಡಿ ಅದು. ಮೋಸ್ಟ್ಲಿ ಟ್ರೈನ್ ಮಾಡಿದ್ದಾರೆ ಅದನ್ನ. ಅಲ್ಲ ಏನಕ್ಕೆ ಹೋಗ್ತದೆ ಅಲ್ಲಿ?